ಇನ್ನು ಸ್ಪೀಕರ್ ಪೀಠದ ಬಳಿ ಹತ್ತಿ ಬಿಜೆಪಿ ಶಾಸಕರು ಗಲಾಟೆಯನ್ನ ಮಾಡಿದ್ದಾರೆ. ಸ್ಪೀಕರ್ ಪೀಠದ ಬಳಿ ಹತ್ತಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಚಿಂತನೆ ಕೂಡ ವ್ಯಕ್ತವಾಗಿದೆ. ಅಂದ್ರೆ ಕಾನೂನಾತ್ಮಕ ಅಂಶಗಳನ್ನ ಸ್ಪೀಕರ್ ಪರಿಶೀಲಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿ ಮಾಡಿದಂಥವ್ರು ಅಂದ್ರೆ ಸ್ಪೀಕರ್ ಪೀಠದ ಬಳಿಯೇ ಹತ್ತಿದವರಂತಹ ವಿರುದ್ಧವಾಗಿ ಈಗ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ. ಕ್ರಮ ಕೈಗೊಳ್ಳುವಂತೆ ಸ್ಪೀಕರ್ಗೆ ಕೈಪಡೆ ಒತ್ತಾಯವನ್ನ ಮಾಡಿರೋದು. ಅಂದ್ರೆ ಒಂದ್ ಕಡೆ ವಿಧೇಯಕ ಮಂಡನೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ಗಲಾಟೆ ಗದ್ದಲಗಳು, ಮತ್ತೆ ಸಿಎಂ ಲಿಖಿತ ಉತ್ತರವನ್ನ ನೀಡುವಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೂ ಕೂಡ ಗಲಾಟೆ ಘೋಷಣೆಗಳು ಕೇಳಿಬರ್ತಾ ಇತ್ತು. ಇದರ ಮಧ್ಯದಲ್ಲಿ ಪೇಪರ್ ಹರಿದು ಹಾಕುವಂಥದ್ದು, ಜೊತೆಗೆ ಸ್ಪೀಕರ್ ಪೀಠದ ಬಳಿ ಹತ್ತಿದವರು ಈ ಗಲಾಟೆಯನ್ನ ಎಬ್ಸಿದ್ರು. ಈ ಎಲ್ಲಾ ವಿಚಾರಗಳನ್ನ ಕೈಗೊಂಡಿರುವಂತ ಅಂದ್ರೆ ಈ ವಿಚಾರವನ್ನ ಗಮನಿಸಿರುವಂತಹ ಸ್ಪೀಕರ್ಗೆ ಈಗ ಕೈಪಡೆ ಒತ್ತಾಯವನ್ನ ಮಾಡಿದೆ. ಕಾನೂನಾತ್ಮಕವಾಗಿ ಅಂಶಗಳನ್ನ ಪರಿಶೀಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಮಾಡಿರೋದು ಸರಿಯಲ್ಲ, ಹೀಗಾಗಿ ಇವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೀವೊಂದ್ ಕಡೆ ಗಮನಿಸ್ತಾ ಇರಬಹುದು ನೋಡಿ, ಸ್ಪೀಕರ್ ಮೇಲೆಯೂ ಕೂಡ ಆ ಪೇಪರ್ ತುಂಡುಗಳನ್ನ ಎಸೆದಿರುವಂಥದ್ದು, ಅದು ಸಿಎಂ ಸಿದ್ದರಾಮಯ್ಯ ಅವ್ರ ಮೇಲೂ ಕೂಡ ಬಿತ್ತು. ಆ ಸಂದರ್ಭದಲ್ಲಿ ಭಾರತಿ ಸುರೇಶ್ ಅವರು ಕೂಡ ಸ್ವಲ್ಪ ಕೆಂಡಾಮಂಡಲರಾದರು. ಇನ್ನೊಂದು ಕಡೆ ಅವರು ಲಿಖಿತವಾಗಿ ಉತ್ತರವನ್ನ ನೀಡುವಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಮುಖಕ್ಕೆ ಸಿಡಿಯನ್ನ ಹಿಡಿದು ತೋರಿಸಿದಂಥದ್ದು. ಈ ಎಲ್ಲ ವಿಚಾರಗಳು ಈ ರೀತಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಜೊತೆಗೆ ಯಾರೆಲ್ಲ ಇದನ್ನ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ಕೂಡ ಈಗ ಹೆಚ್ಚಾಗ್ತಾ ಇರುವಂಥದ್ದು. ಅಂದ್ರೆ ಸದನದ ಸಂದರ್ಭದಲ್ಲಿ ಈ ರೀತಿಯ ವರ್ತನೆಗಳು ಸರಿಯಲ್ಲ. ಪದೇ ಪದೇ ಇಂತಹ ವರ್ತನೆಗಳನ್ನು ತೋರ್ತಾ ಇರುವಂತಹ ಬಿಜೆಪಿ ನಾಯಕರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಒಂದು ಕಡೆ ಹನಿ ಟ್ರ್ಯಾಪ್ ಸರ್ಕಾರ, ಯಾರು ಹನಿ ಟ್ರ್ಯಾಪ್ ಅನ್ನ ಮಾಡಿಸಿರುವಂಥದ್ದು, ಯಾರ ಬಳಿ ಸಿಡಿ ಇದೆ, ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಒಂದ್ ಕಡೆ ಸರ್ಕಾರ ಹೇಳ್ತಾ ಇತ್ತು. ಇಲ್ಲ, ಈ ಬಗ್ಗೆ ಉನ್ನತ ಕ್ರಮವನ್ನ ಕೈಗೊಳ್ತೇವೆ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದೇ ಆದಲ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಕೂಡ. ಆ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಪದೇ ಪದೇ ಹೇಳ್ತಾ ಇದ್ರು. ನೆನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಧ್ಯಮದ ಮುಂದೆ ಕೂಡ ಹೇಳಿದ್ರು, ಯಾರಿಗೆ ತೊಂದರೆ ಆಗಿದೆ, ರಾಜಣ್ಣಗೆ ತೊಂದರೆ ಆಗಿದ್ರೆ ಅವ್ರು ಕಂಪ್ಲೇಂಟ್ ಕೊಡ್ಲಿ, ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ನಡೆಸ್ತೀನಿ, ನಾನು ಕೂಡ ಈ ಬಗ್ಗೆ ಒತ್ತಾಯವನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಜೊತೆಗೆ ಗೃಹ ಸಚಿವರು ಕೂಡ ಹೇಳ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಗಮನಿಸ್ತಾ ಇರುವ ಹಾಗೆ ನಿನ್ನೆಯಿಂದಲೂ ಕೂಡ ಸದನದಲ್ಲಿ ಗದ್ದಲ ಗಲಾಟೆಗಳು ಏರ್ಪಡ್ತಲೇ ಇದೆ. ನಿನ್ನೆ ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಇವತ್ತು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಧರಣಿ ಘೋಷಣೆಗಳನ್ನ ಕೇಳೋದಕ್ಕೆ ಮುಂದಾದ್ರು. ಸದ್ಯ ಸದನ ಒಂದ್ ರೀತಿ ಗಲಿಬಿಲಿ ಆಗೋಯ್ತು. ಈಗ ಸಿಡಿ ತೋರಿಸಿದಂತಹ ವಿಚಾರ, ಪೇಪರ್ ಎಸೆದಂತಹ ವಿಚಾರ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಏನ್ ಹೇಳ್ತೀರಾ ಪ್ರಮೋದ್? ಮಧು, ಈ ಒಂದು ಘಟನೆಯನ್ನು ನೋಡ್ತಾ ಇದ್ರೆ ಮತ್ತೆ ಮುಂದೆ ಸದನ ಆರಂಭವಾದಂಥ ಸಂದರ್ಭದಲ್ಲಿ ಇದೇ ವಿಚಾರ ಮತ್ತೆ ಪ್ರಸ್ತಾಪವಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಪರಿಷತ್ಗೆ ಹೋಗಿದ್ದಾರೆ. ವಿಧಾನಸಭೆ ಸುಮಾರು 15 ನಿಮಿಷಗಳ ಕಾಲ ಮುಂದೂಡಿಕೆ ಆಯಿತು. 15 ನಿಮಿಷಗಳ ಕಾಲ ಮುಂದೂಡಿಕೆ ಆದಮೇಲೂ ಕೂಡ ಮತ್ತೆ ಇನ್ನೂ ಕೂಡ ಪುನರಾರಂಭ ಆಗಿಲ್ಲ. ಹೀಗಾಗಿ ಈ ಒಂದು ಘಟನೆ ಏನಿದೆ ಅಂದರೆ ಸಂಪೂರ್ಣವಾಗಿ ವಿರೋಧ ಪಕ್ಷಗಳು ಈ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡುವಂಥದ್ದು ಸಹಜವಾಗಿಯೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಸದನದಲ್ಲಿ ಇವತ್ತು ಉತ್ತರವನ್ನು ಕೊಡ್ತಾ ಇದ್ರು. ಪ್ರಮುಖವಾಗಿ ಮುಖ್ಯಮಂತ್ರಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಅವರು ಕೂಡ ಉತ್ತರವನ್ನ ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವೇ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದೆ. ಈಗ ಬಿಜೆಪಿ ಮತ್ತು ಜೆಡಿಎಸ್ ಒಂದು ನಿಲುವಿಗೆ ಬಂದಿದೆ. ಒಂದು ವೇಳೆ ಸರ್ಕಾರದ ವತಿಯಿಂದ ಅಥವಾ ಸ್ಪೀಕರ್ ಕಚೇರಿಯಿಂದ ವತಿಯಿಂದ ಈ ಒಂದು ಸದನ ಕಲಾಪ ಮತ್ತೆ ಪುನರಾರಂಭ ಮಾಡೋದಕ್ಕೆ ಸಂಧಾನ ಸಭೆ ಮಾಡುವಂತ ನಿರೀಕ್ಷೆ ಕೂಡ ಇದೆ. ಸಂಧಾನ ಸಭೆಯಲ್ಲಿ ಭಾಗವಹಿಸಬಾರದು ಅನ್ನುವಂಥದ್ದು ಒಂದು ವಿಚಾರ, ಒಂದು ಹನಿ ಟ್ರ್ಯಾಪ್ ವಿಚಾರ. ಅದರ ಜೊತೆಗೆ 4% ಮೀಸಲಾತಿ ಏನಿದೆ ಅಲ್ಪಸಂಖ್ಯಾತರಿಗೆ, ಆ ವಿಚಾರದ ಬಿಲ್ ಕೂಡ ಈಗಾಗಲೇ ಬರ್ತಾ ಇದೆ. ಹೀಗಾಗಿ ಅದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ವಿಪಕ್ಷಗಳು ಮುಂದಾಗ್ತವೆ. ಇದು ಒಂದು ಭಾಗ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂದರೆ ಮಧು, ಈಗಾಗಲೇ ವಿಧಾನಸಭೆಯಲ್ಲಿ ಅಂಗೀಕಾರ ಅಂದರೆ ಬಜೆಟ್ ಅಂಗೀಕಾರ ಆಗಿದೆ, ಚರ್ಚೆ ಈಗಾಗಲೇ ಮುಕ್ತಾಯವಾಗಿದೆ. ಇನ್ನು ಹನಿ ಟ್ರ್ಯಾಪ್ ವಿಚಾರ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ವಿಧಾನ ಪರಿಷತ್ನಲ್ಲಿ ಕೂಡ ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದಾದ ಬಳಿಕ ಸಿ ಟಿ ರವಿ, ಛಲವಾದಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಮೂವರು ಕೂಡ ಸದನದ ಒಳಗಡೆ ಒಂದು ಪ್ರತ್ಯೇಕವಾದ ಸಭೆಯನ್ನು, ಒಂದು ಸಣ್ಣ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಮುಂದೆ ಯಾವ ರೀತಿ ಸದನದ ತಂತ್ರಗಾರಿಕೆ ಇರಬೇಕು ಅನ್ನುವಂಥ ವಿಚಾರ ಇದೆ. ಅಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿ ಅಂದ್ರೆ ಆ ಮನೆಯ ಅಂದ್ರೆ ವಿಧಾನ ಪರಿಷತ್ನ ಸದಸ್ಯರು ಕೂಡ ಆಗಿರುವಂತಹ ರಾಜೇಂದ್ರ ಅವರು ಕೂಡ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಮತ್ತೆ ರಾಜೇಂದ್ರ ಅವರು ಸದನದ ಒಳಗಡೆ ಇದೇ ರೀತಿಯಾದಂತಹ ವಿಷಯವನ್ನ ಹೇಗೆ ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಎದ್ದು ನಿಂತು ಹೌದು ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟರು, ಅದೇ ರೀತಿ ರಾಜೇಂದ್ರ ಅವರಾದರೂ ಕೂಡ ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದೇ ಆಗಲಿ, ವಿಪಕ್ಷ ಆ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಎತ್ತಿದ್ದೇ ಆದರೆ ಸಹಜವಾಗಿ ಅದು ಇನ್ನಷ್ಟು ದೊಡ್ಡ ಗಂಭೀರ ಪ್ರಕರಣ ಆಗುತ್ತೆ. ಮತ್ತೆ ವಿಧಾನ ಪರಿಷತ್
ಪರಿಷತ್ತಲ್ಲೂ ಕೂಡ ಅದರ ಚರ್ಚೆ ಆಗುತ್ತೆ. ಈಗಾಗಲೇ ಹೇಳ್ಬೋದು ಸರ್ಕಾರದ ವತಿಯಿಂದ ನಾವು ತನಿಖೆಗೆ ಆದೇಶ ಕೊಟ್ಟಿದ್ದೀವಿ ಅಂತ. ಆದರೆ ವಿಧಾನಸಭೆಯಲ್ಲಿ ಹೇಳಿಕೆ ಆಗಿದೆ, ವಿಧಾನ ಪರಿಷತ್ನಲ್ಲಿ ಹೇಳಿಕೆ ಆಗಿಲ್ಲ. ವಿಧಾನಸಭೆಯಲ್ಲಿ ಕೊಟ್ಟಂಥ ಹೇಳಿಕೆನೇ ವಿಧಾನ ಪರಿಷತ್ನಲ್ಲೂ ಕೂಡ ಮತ್ತೆ ಅದನ್ನು ಹೇಳುವಂಥ ಸಾಧ್ಯತೆ ಇದೆ. ಆದರೆ ಈ ಒಂದು ಪ್ರಕರಣ ಇದೆ, ಹನಿ ಟ್ರ್ಯಾಪ್ ಪ್ರಕರಣ ಇದೆ, ವಿಧಾನ ಪರಿಷತ್ತಲ್ಲೂ ಕೂಡ ದೊಡ್ಡ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಸುದ್ದಾಗುವಂಥ ಸಾಧ್ಯತೆ ಹೆಚ್ಚಿದೆ. ಮಧು. ಓಕೆ ಪ್ರಮೋದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ.